ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಕಳೆದ ದಿನಮಾನಗಳಲ್ಲಿ ಮಾಡಿದಂತಹ ಪ್ರತಿ ವಿಡಿಯೋಗಳನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನವೂ ಕೂಡ ಒಂದು ವಾಕ್ಯದೊಟ್ಟಿಗೆ ನಿಮ್ಮ ಮುಂದೆ ಬರಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಬನ್ನಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನ. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಹೌದು ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತರಾದಂಥ ನಾವು ನಾಳೆಯ ಕುರಿತು ಚಿಂತೆ ಮಾಡಬಹುದೇ? ನಾಳೆಯ ದಿನಕ್ಕಾಗಿ ನಾವು ತವಕ ಪಡಬಹುದೇ? ಖಂಡಿತವಾಗಿ ಒಂದು ಕ್ವಶನ್, ಒಂದು ಪ್ರಶ್ನೆ ನಮಗೆ ಬರುತ್ತದೆ. ಒಂದು ವೇಳೆ ನಾಳೆಯ ಕುರಿತು ನಾವು ಸಿದ್ಧತೆಯನ್ನ ಮಾಡಿಕೊಳ್ಳದೆ ಹೋದ್ರೆ, ನಾಳೆಯ ಕುರಿತು ನಾವು ಚಿಂತನೆ ಮಾಡದೆ ಹೋದರೆ, ನಾವು ನಾಳೆ ಏನ್ ಮಾಡಬೇಕೆಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ. ಅಥವಾ ಮಾಡುವ ಕಾರ್ಯಗಳಿಗೂ ಅದು ಪೂರ್ತಿಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾಳೆಯ ಕುರಿತು ನಾವು ಸಿದ್ಧತೆ ಅಥವಾ ಆಲೋಚನೆಗಳನ್ನು ಮಾಡಬೇಕಾಗುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾಳೆಯ ಕುರಿತು ನೀನು ಚಿಂತೆ ಮಾಡುವುದು ಬೇಡ. ನಾಳೆಯ ಕುರಿತು ನೀನು ಚಿಂತೆ ಮಾಡಿ ನೀನು ಜೀವಿಸುವುದು ಬೇಡ. ಯಾಕೆ ಅಂದರೆ, ನೀನು ನಾಳೆಯ ಕುರಿತು ಯಾವಾಗಲೂ ಚಿಂತೆ ಮಾಡುವಾಗ, ನೀನು ನಾಳೆಯ ಕುರಿತು ಹೆಚ್ಚಾಗಿ ಗಮನ ಹರಿಸುವಾಗ, ನಿನ್ನಲ್ಲಿರುವಂಥ ಇವತ್ತಿನ ನೆಮ್ಮದಿ ಹಾಳಾಗ್ತದೆ. ನಿನಗಿರುವಂಥ ಇವತ್ತಿನ ಸಮಾಧಾನ ನೀನು ಕಳೆದುಕೊಳ್ಳುತ್ತೀಯ. ಅದಕ್ಕೋಸ್ಕರ ನೀನು ನಾಳೆಯ ಕುರಿತು ಸಿದ್ಧತೆಯನ್ನು ನಡೆಸು. ನೀನು ನಾಳೆಯ ಕುರಿತು ಆಲೋಚನೆಯನ್ನು ಮಾಡು. ಆದರೆ ನಾಳೆಯ ಕುರಿತು ಚಿಂತೆ ಮಾಡಬೇಡ. ನಾಳೆಯ ಕುರಿತು ಚಿಂತೆ ಮಾಡುವಂತಹ ವ್ಯಕ್ತಿ, ದೇವರು ನಿನ್ನ ದಿವಸದಲ್ಲಿ, ನಿನ್ನ ಜೀವಿತದಲ್ಲಿ ಎಂಥ ಕಾರ್ಯಗಳನ್ನು ಮಾಡಿದ್ದಾನೆ ಅನ್ನುವುದನ್ನು ನೀನು ಮರೆತೋಗ್ತೀಯ. ನಿನ್ನ ಒಳಗಡೆ ನಾಳೆ ಕುರಿತು ಚಿಂತೆ ಮಾಡುವಾಗ ಹೃದಯದಲ್ಲಿ ಕಳವಳ ಮತ್ತು ಭಯ ಮತ್ತು ಅಸಮಾಧಾನ ನೀನು ಪಡ್ಕೊಳ್ಳುತ್ತೀಯ. ನಿನ್ನ ದಿವಸದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಎಂಥ ಕಾರ್ಯ ಮಾಡಿದ್ದಾನೆ ಅನ್ನುವುದನ್ನು ನೀನು ಮರೆತೋಗ್ತೀಯ. ಅಷ್ಟು ಮಾತ್ರವಲ್ಲ, ನಾಳೆಯ ಕುರಿತು ನೀನು ಚಿಂತೆ ಮಾಡುವಂಥ ವ್ಯಕ್ತಿ ದೇವರ ಮೇಲೆ ಇರುವಂಥ ನಂಬಿಕೆಯನ್ನ ಬಿಟ್ಟು ಬಿಡುತ್ತೀಯ. ಅದಕ್ಕೋಸ್ಕರವಾಗಿ ಪ್ರೀತಿಯುಳ್ಳ ದೇವಜನರೇ, ನಾಳೆಯ ಕುರಿತು ನೀನು ಚಿಂತೆ ಮಾಡಿ 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 ನೀನು ಗಲಿಬಿಲಿ, ಕಳವಳ, ಭಯದಿಂದ ಜೀವಿಸುವುದಕ್ಕಿಂತ, ನಾಳೆ ಕರ್ತನು ನನ್ನನ್ನು ನಡೆಸ್ತಾನೆ. ನಿನ್ನೆ ಇದ್ದ ದೇವರು ಇವತ್ತು ನಾಳೆ ನಿರಂತರವಾಗಿದ್ದಾನೆ. ನಿನ್ನೆ ಕಾಪಾಡಿದ ದೇವರು, ಇವತ್ತು ನಡೆಸುವ ದೇವರು, ನಾಳೆ ಕೂಡ ನಮ್ಮನ್ನು ನಡೆಸುತ್ತಾನೆ ಎಂಬುವಂಥ ದೃಢ ನಂಬಿಕೆಯ ಮೂಲಕ ನಾವು ಮುಂದೆ ಸಾಗೋಣ. ನಾವು ನಾಳೆಯ ಕುರಿತು ಚಿಂತಿಸುವುದು ಬೇಡ. ನಾಳೆಯ ಕುರಿತು ನಾವು ದೇವರ ಮೇಲೆ ನಂಬಿಕೆ ಇಡೋಣ. ನಾವು ಇವತ್ತಿನ ವಿಷಯಕ್ಕಾಗಿ ನಾವು ಚಿಂತನೆ ಮಾಡೋಣ. ಹಲ್ಲೆಲೂಯಾ, ಆಮೆನ್. ಕರ್ತನು ನಿಮ್ಮನ್ನು ಏರಳವಾಗಿ ಆಶೀರ್ವದಿಸಲಿ. ನಮಗೋಸ್ಕರವಾಗಿ 2024 ವರ್ಷಗಳ ಹಿಂದೆ ಭೂಮಿಗೆ ಬಂದು ಶ್ರಮೆ ಸಂಕಟಗಳನ್ನು ಅನುಭವಿಸಿ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣವನ್ನೇ ಅರ್ಪಿಸಿದ ಆ ನಜರೇತಿನ ಯೇಸುವನ್ನ ನಾವು ದೃಢವಾಗಿ ನಂಬೋಣ. ಮುಂದೆ ಸಾಗೋಣ.
ಖಂಡಿತವಾಗಿ ನಿನ್ನನ್ನು, ನಿನ್ನ ಕುಟುಂಬವನ್ನು ಕರ್ತನು ನಡೆಸ್ತಾನೆ, ಕಾಪಾಡುತ್ತಾನೆ, ಜಯದ ಜೀವಿತವನ್ನು ಕೊಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ಪ್ರಾರ್ಥಿಸೋಣವ. ಪರಲೋಕದ ದೇವರೇ, ಇವತ್ತಿನ ದಿವಸದಲ್ಲಿ ಕರ್ತನೆ, ಅನೇಕ ಮಕ್ಕಳು ಭೂಮಿಯಲ್ಲಿ ಸ್ವಾಮಿ ಚಿಂತನೆಯಿಂದ, ಗಲಿಬಿಲಿಯಿಂದ, ಹೋರಾಟದ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾರೆ ಕರ್ತನೆ. ಸ್ವಾಮಿ, ಅಂಥ ವ್ಯಕ್ತಿಗಳು ಈ ವಿಡಿಯೋವನ್ನ ನೋಡ್ತಾ ಇರುವುದಾದ್ರೆ ಸ್ವಾಮಿ, ಅವರೆಲ್ಲರಿಗೊಂದು ಬಿಡುಗಡೆಯನ್ನು ಕೊಡು ಸ್ವಾಮಿ. ಚಿಂತೆಯಿಂದ, ನೋವಿನಿಂದ, ಕಳವಳದಿಂದ, ಭಯದಿಂದ ಅವರಿಗೆ ಸ್ವಾಮಿ ಬಿಡುಗಡೆಯನ್ನು ಕೊಟ್ಟು ಸಮಾಧಾನವನ್ನು ಕೊಡು. ನಾಳೆಯ ಕುರಿತು ಚಿಂತಿಸದೆ ಕರ್ತನೆ, ನಾಳೆ ಕರ್ತನನ್ನು ನೋಡಿಕೊಳ್ಳುತ್ತಾನೆ ಅನ್ನುವ ಒಂದು ನಂಬಿಕೆಯಿಂದ, ಧೈರ್ಯದಿಂದ ಅವರು ಮುಂದೆ ಸಾಗಲಿಕ್ಕೆ ನೀವೇ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, 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 ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು.